ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ ಈಗ ಸದ್ಯಕ್ಕೆ. ಬರ್ರಿ, ಇವತ್ತು ಸಾಯಂಕಾಲ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ಬರೀ ಸಾಯಂಕಾಲ ಮಾಡ್ತಾ ಇದ್ದೀನಿ. ಈಗ 2 ದಿವಸದಿಂದ ನಮಿತಾ ಸ್ಕೂಲಿಂದ ಬಂದಾಳ. ಅವ್ರ ಅಕ್ಕಂದು ಹಾಕೊಂಡು ಬ್ಯಾಡ ಅಂದ್ರೆ ನಮಿತಾ ನಿಂದ ಅಷ್ಟು ನೋಡ್ರಿ, ನಾನು ಡ್ರೆಸ್ ಹಾಕೊಂಡು ಅಂತ ಸೀರಾಗ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೊಸದಾಗಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 5 ಗಂಟೆ ಇನ್ನೂ ಆಗಿಲ್ಲ, 4:15 ಆಗೈತಿ. ಸ್ಕೂಲಿಂದ ಬಂದು ಆಕಿಗೆ ಹೊಟ್ಟೆ ಹಸ್ತೈತಂತ. ಪಲಾವ್ ಅಂದ್ರೆ ಇಷ್ಟನೇ ಇಲ್ಲ ಆಕಿಗೆ. ಪಲಾವು ವಾಪಸ್ ತಂದಾಳ. ಹಾಗಾಗಿ ನಾನಿವತ್ತು ಕಾರ್ಟೂನ್ ನೋಡಾಕತ್ತಾಳೆ ಈಗ ಕುತ್ಕೊಂಡು. ಈಕಿಗೆ ಕೋಪ ಬಂದೈತಿ, ಯಾಕಂದ್ರೆ ಸಾಂಗ್ ಬೇಕಂತ ಆಕಿಗೆ ನವ್ಯಾಗ. ಅದಕ್ಕೆ ಬೆಳಿಗ್ಗೆಯಿಂದ ನೋಡಿದ್ದೀನಿ. ಈಗ ತಂಗಿ ನೋಡಿಬಿಡು ಅಂತಂದೆ. ಫ್ರೆಂಡ್ಸ್, ಈಗ ನೋಡ್ರಿ, ನಾನು ಊಟಕ್ಕೆ ಏನೂ ಮಾಡಿಲ್ಲ. ಮಧ್ಯಾಹ್ನ ಏನು ಅನ್ನ ಸಾರು ತಿನ್ನೋದು ಹೊಳಮಳ ಅಂತ ಹೇಳ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಬಿಸಿ ಈಗ ಮಾಡೀನಿ. ಈಗ ಹಾಕಿ ಕೊಡ್ತೀನಿ ನಮಿತಾಗ. ನಾನು ನವ್ಯ ತಿಂತೀವಿ. ಉಪ್ಪಿಟ್ಟು ಮಾಡೀನಿ, ಶಾವಿಗೆ ಉಪ್ಪಿಟ್ಟು ತಿನ್ಬೇಕೀಗ. ತಿಂದ್ಬಿಟ್ಟು ಸಾಯಂಕಾಲದೆಲ್ಲ ಕೆಲಸ ಮಾಡಬೇಕು. ನೋಡ್ರಿ, ಅಲ್ಲಿ ಪಾತ್ರೆ ಅದಾವು, ಅವನ್ನ ತಿಕ್ಕಬೇಕು. ಬರೀ ಇದೇ ಇರುತ್ತೆ ಜೀವನ. ಇದನ್ನ ತೋರಿಸ್ತೀನಂತ ನೋಡೋರ್ಗೂ ಕೆಲವೊಬ್ರಿಗೆ ಬೇಸರ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಜೀವನನ ಹಿಂಗೈತಿ. ಮಾಡೋರು ಕಮೆಂಟ್ ಮಾಡೋರು ಹೋಗಲಿ. ನನ್ನ ಜೀವನ, ನನ್ನ ಲೈಫ್ ಹೆಂಗೈತಿ ಅಂತ ತೋರಿಸ್ಕೊಂತ ಹೋಗಿ ನಾನು ಅಷ್ಟೇ. ನೋಡೋರಿಗೆ ಇಷ್ಟು ಬೇಸರ ಆಗುತ್ತೆ ಅಂದ್ರೆ, ಈಗ ನಾನು ಅನುಭವಿಸಕತ್ತೀನಲ್ಲ ನನ್ನ ಜೀವನನ, ನನಗೆ ಎಷ್ಟು ಬೇಸರ ಆಗುತ್ತೆ ಅನ್ನೋದು ಅದು ನನಗೆ ಗೊತ್ತು, ನನ್ನ ಮನಸ್ಸಿಗೆ ಗೊತ್ತು. ನಮಗೂ ಆಸೆ ಎಲ್ಲ ಇರ್ತಾವೆ, ಹೊರಗಡೆ ಅಡ್ಡಾಡಬೇಕು, ಫಂಕ್ಷನ್ ಅದು ಇದು ಹೋಗ್ಬೇಕು ಅನ್ಸುತ್ತೆ. ಬಟ್ ನಾವಿರೋದು ಬೆಂಗಳೂರು ಸಿಟಿ ಒಳಗೆ. ಬೆಂಗಳೂರಲ್ಲಿ ನಮ್ಮ ರಿಲೇಷನ್ಗಳು ಯಾರೂ ಇಲ್ಲ. ಇರೋದು 2 ಅಕ್ಕ ತಂಗಿ. ನಮ್ಮ ಮನೆಗೆ ಏನಾರ ರಾಯ್ಪುರ್ತ ಆಕೆ ಮನೆಗೆ ಏನಾರು ಇದ್ರೆ ಹೋಗ್ತೀವಿ ಅಷ್ಟೇ. ದೊಡ್ಡ ಮಕ್ಕಳಿಲ್ಲ, ಏನಿಲ್ಲ. ಫಂಕ್ಷನ್ ಮಾಡೋಕೆ ಬರ್ತಡೇ ಇದ್ರೆ ಮಾಡ್ತೀವಿ ಅಷ್ಟೇ, ಏನಿಲ್ಲ. ನಮಿತಾ ಹಾಕ್ಕೊಂತೀನಿ ನೋಡಿ, ನೀವು ಟೈಮ್ ಆಗೈತಿ. ಹೋಗಿ ಇದು ಲೈಟ್ ಆಫ್ ಮಾಡು ರೂಮಿಂದ. ಊರ ಕಡೆ ಆದ್ರೆ ಸೀಮಂತ ಕಾರ್ಯಕ್ರಮ ಇರುತ್ತೆ, ಮದುವೆ ಫಂಕ್ಷನ್ ಇರ್ತಾವೆ, ಎಂಗೇಜ್ಮೆಂಟ್ ಕಾರ್ಯಕ್ರಮ ಇರ್ತಾವೆ. ಮತ್ತು ಓನ್ಯಾಗ ಹುಡುಗಿಯರು ಯಾರಾದ್ರೂ ದೊಡ್ಡವರಾದ್ರೆ ಫಂಕ್ಷನ್ ಇರ್ತಾವೆ. ಇಷ್ಟು ಫಂಕ್ಷನ್ಗೆ ಹೋಗ್ಬೋದು ನಾವು ಹಳ್ಳಿ ಒಳಗಿದ್ರೆ. ಬಟ್ ಈ ಸಿಟಿ ಒಳಗೆ ಇದ್ಕೊಂಡು ಎಲ್ಲಿ ಹೋಗೋಕ್ಕಾಗಲ್ಲ, ಏನಿಲ್ಲ. ಪರಿಚಯದವರು ಯಾರಾದರೂ ಪರಿಚಯದವ್ರು ಇದ್ದವರು ಇದು ಗೃಹ ಪ್ರವೇಶ ಮದುವೆಗೆ ಬಂದು ಕರೆದು ಹೋಗ್ತಾರೆ, ಇಲ್ಲ ಅನ್ನಂಗಿಲ್ಲ ಪರಿಚಯ ಇದ್ದವರು. ಬಟ್ ಈಗ ಇಲ್ಲಿ ಹೆಂಗಂದ್ರೆ ದೂರ ಏರಿಯಾದೊಳಗೆ ಇರ್ತಾವಲ್ಲ, ಈಕಿನ ಕಟ್ಕೊಂಡು ಹೋಗೋಕ್ಕಾಗಲ್ಲ. ಈ ಸುಮ್ಮನೆ ಹೋಗಿ ಅಡ್ಡಾಡ್ಕೊಂಡು ಬರೋದಾದ್ರೆ ಕರ್ಕೊಂಡು ಹೋಗಿ ಬರ್ಬೋದು. ಬಟ್ ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಹಾಗಾಗಿ ಯಾವುದು ಫಂಕ್ಷನ್ಗೆ ಏನು ಹೋಗೋಕ್ಕಿಲ್ಲ. ನಮಿತಾ ಅವರಪ್ಪ ಹೋಗಿ ಬರ್ತಾರೆ. ಏನಾದರೂ ಫಂಕ್ಷನಿಗೆ ಯಾರಾದರೂ ಕರೆದಾರ ಅಂತಂದ್ರೆ, ಮದುವೆಗೆ ಅಥವಾ ಗೃಹ ಪ್ರವೇಶ ಕರೆದಿರ್ತಾರೆ ಪರಿಚಯ ಇದ್ದವರೆಲ್ಲ. ಹಂಗೆ ಯಾವುದೇ ಫಂಕ್ಷನಿಗೆ ಕರೆಯಂಗಿಲ್ಲ, ಏನಿಲ್ಲ ಅನ್ನಂಗಿಲ್ಲ. ಅವರಿಬ್ಬರು ಹೋಗಿ ಬರ್ತಾರೆ, ತಂದೆ ಮಗಳು. ನಮ್ಮ ಮನೆಯವ್ರು ನನಗೆ ಕರೀತಾರೆ, ನೀವು ಹೋಗಿ ಬರ್ರಿ, ಈಕಿನ ಕರ್ಕೊಂಡು ಏನು ಹೋಗೋದು ಫಂಕ್ಷನ್. ತುಂಬ ಜನ ಸೇರಿರ್ತಾರೆ ಅಲ್ಲಿ. ಎಲ್ಲರದ್ದು ಲಕ್ಷ್ಯ ಏನು, ಎಲ್ಲರೂ ನಮ್ಮನ್ನೇ ನೋಡ್ಕೊಂತ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲರೂ ನೋಡ್ತಾರಂತ ಹೋಗಂಗಿಲ್ಲ ಅನ್ನಂಗಿಲ್ಲ. ಈಕೀಗ ಅಡ್ಜಸ್ಟ್ ಆಗಲ್ಲ, ಹೋದಲ್ಲಿ ಊಟ ಮಾಡಲ್ಲ, ಮಂದಿ ನೋಡ್ಕೊತ ನಿಂತ್ಕೊಂಡ್ಬಿಡ್ತಾಳೆ, ನೀರು ಕುಡಿಯಂಗಿಲ್ಲ, ಏನಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಸುಮ್ಮನೆ ಈಕಿಗೆ ಹೊಟ್ಟೆ ಅಪ್ಪ ಅಂದರೆ ಈ ಹುಡುಗಿ ಊಟ ಮಾಡೋಂಗಿಲ್ಲ, ಏನಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಈಕಿಗೆ ಊಟ ಇಲ್ದನ ಕರ್ಕೊಂಬರೋದಕ್ಕಿಂತ ನಾನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹೋಗೋದಿಲ್ಲ. ನಮಿತಾ ಅವರಪ್ಪ ಹೋಗಿರ್ತಾರೆ ಅಷ್ಟೇ. ನನಗೆ ಅನ್ಸುತ್ತೆ, ಆ ಕಮೆಂಟ್ ನೋಡ್ಬಿಟ್ಟು ನನಗೂ ಒಂದು ಸ್ವಲ್ಪ ಕಣ್ಣಾಗ ನೀರು ಬಂತು ಫ್ರೆಂಡ್ಸ್. ಸಾರಿ, ನೋಡೋರ್ಗಿನ ಇಷ್ಟು ಬೇಸರ ಆಗುತ್ತಂದ್ರೆ ಇನ್ನು ನನಗೆ ಮನೇಲಿ ಇದ್ದು ನನಗೆ ಎಷ್ಟು ಬೇಸರ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಅರ್ಥ ಮಾಡ್ಕೊರಿ. ಕಮೆಂಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ವಿಚಾರ ಮಾಡಿರಿ. ಎಂಥವ್ರು ದೊಡ್ಡ ಇವರು ಸೆಲೆಬ್ರಿಟಿಗಳು
ಚಾನೆಲ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಅಂಥವ್ರಿಗೆಲ್ಲ ಈಗ ಚೆನ್ನಾಗಿ ವ್ಯೂಸ್ ಬರ್ತಾ ಇದ್ದಾವೆ. ಬಟ್ ನನಗೂ ಇಷ್ಟು ವ್ಯೂಸ್ ಬರ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ನೀವು ಕಾರಣ. ನಮ್ಮಂಥವ್ರಿಗೂ ನಮ್ಮ ಬೋರ್ ಆಗೋವಂಥ ವೀಡಿಯೋಸ್ಗೂ ವ್ಯೂಸ್ ಬರ್ತಾ ಇದ್ದಾವೆ ಅಷ್ಟೋ ಇಷ್ಟೋ ಅಂದರೆ ಅದು ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ಇಟ್ಟಿರುವಂಥ ನಿಮ್ಮ ಪ್ರೀತಿ ವಿಶ್ವಾಸ. ನಾನು ಒಂದೊಂದ್ಸಲ ಖುಷಿ ಪಡ್ತೀನಿ. ಇಷ್ಟ ಆದರೂ ಬರ್ತಾವಲ್ಲ ನನಗೆ ವ್ಯೂಸು. ಇಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸು, ಇಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮಧ್ಯದಲ್ಲಿ ನನಗೂ ಒಂದು ಸ್ವಲ್ಪ ವ್ಯೂಸ್ ಬರ್ತಾ ಇದೆಯಲ್ಲ, ಅಟ್ಲೀಸ್ಟ್ 1,000 2,000 ಆದರೂ ವ್ಯೂಸ್ ಬರ್ತಾ ಇದೆಯಲ್ಲ ಅನ್ನೋದೊಂದು ಖುಷಿ ಆಗುತ್ತೆ ಒಂದೊಂದ್ಸಲ ನೆನೆಸ್ಕೊಂಡ್ರೆ. ಇಷ್ಟಪಟ್ಟು ನೋಡೋರು ಹೆಂಗಿದ್ರು ನೋಡೇ ನೋಡ್ತಾರೆ, ಬೋರ್ ಆದರೂ ನೋಡ್ತಾರೆ, ಇವ್ರಿಗೆ ಪಾಪ ಅಂತ ಹೇಳ್ಬಿಟ್ಟು ನೋಡೇ ನೋಡ್ತಾರೆ. ಬಟ್ ಮೊನ್ನೆ ಕಮೆಂಟ್ ಮಾಡಿದವರು ಮುಂಚೆ ಎಲ್ಲ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ರು. ಅವ್ರು ಕಮೆಂಟ್ ನೋಡಿದ್ರೆ ಮೋಟಿವೇಟ್ ಆಗಬೇಕು, ಹಂಗೆ ಅಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಿದ್ರು. ಬಟ್ ಮೊನ್ನೆ ಮಾಡಿದ್ರು ಬರೀ ಅಡುಗೆ ಮನೆ, ಕಿಚನ್ನು, ಹಾಲು, ರೂಮು, ಟಿವಿ ಬರೀ ಇದನ್ನ ತೋರಿಸ್ತೀರಿ, ಬೋರು ಅಂತಂದು ಕಮೆಂಟ್ ಮಾಡಿದ್ರು. ಏನು ಮಾಡೋದು ಹೇಳ್ರಿ ಫ್ರೆಂಡ್ಸ್. ಹಿಂಗೆ ಮಾತಾಡಕತ್ತಿದ್ದೆ ನಾನು. ನಮ್ಮ ನಮ್ಮಿ ತನ್ನ ಕ್ಲಾಸ್ಮೇಟ್ ಹುಡುಗಿ ಫೋನ್ ಹಚ್ಚಿದ್ಲು, ಏನೋ ನೋಡಿಸ್ಬೇಕಾಗಿತ್ತು ನೋಡ್ರಿ. ಶಾವಿಗೆ ಉಪ್ಪಿಟ್ಟು ಹಾಕ್ಕೊಂಬಂದು ಆಕಿ ಮಾತಾಡಕತ್ತಿದ್ಲ. ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಹಾಕ್ಕೊಂಬಂದು ನಾವೇ ತಿಂತೀವಿ. ನಾವು ಈಕಿ ಮಧ್ಯಾಹ್ನ ಒಂದು ಸ್ವಲ್ಪ ತಿಂದ್ಲು, ನಾನು ಏನೂ ತಿಂದಿಲ್ಲ, ನನಗೂ ಹೊಟ್ಟೆ ಹಸ್ತೈತಿ, ತಿಂತೀನಿ ಈಗ. ಅದೇನೋ ಎಮೋಷ್ನಲ್ಲಾಗಿ ಏನೇನೋ ಮಾತಾಡಿದೆ, ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ತಿಂತೀವಿ, ತಿಂದ್ಬಿಟ್ಟು ಸಿಗ್ತೀವಿ ಮತ್ತಮ್ಮ, ನೋಡೋಣ ಮತ್ತೇನು ಮಾಡ್ತೀವಿ ಅಂತಂದು. ಇದು ಯಾಕೆ ಹಿಡಿತೀವಿ ಬಿಡು. ಇದು ತಿಂದ್ವಿ, ತಿಂದಾದ್ಮೇಲೆ ಪಾತ್ರೆ ತೊಳೆದಿಟ್ಟೆ, ಎಲ್ಲ ಪುಟ್ಟಿ ಪಾತ್ರೆ ಇದು ತೊಳೆದು ಅಷ್ಟು ಕಸ ಗುಡಿಸಿದೆ. ಈಗ ಆಕಿಗೆ ಓದಿಸ್ತೀನಿ, ಚಹಾ ಕಾಸ್ಕೊತೀನಿ. ಒಂದು ಸ್ವಲ್ಪ ಚಹಾ ಕುಡಿತೀನಿ, ಇನ್ನೂ ಚಹಾ ಕಾಸಿಲ್ಲ. ಚಹಾ ಕುಡ್ದು ಆಕಿಗೆ ಓದ್ಸಕ್ಕೆ ಹೋಗ್ತೀನಿ. ಈಗ ಓದಕ್ಕೆ ಹಚ್ಚಿನ ಆಕಿಗೆ. ಆಮೇಲೆ ಇಲ್ಲಿ ನೋಡ್ಬೋದು ಕ್ಲೀನಿಂಗ್ ಕೆಲಸನೂ ನಡೆಯಾಗತ್ತೈತಿ. ಹಬ್ಬದ ಕ್ಲೀನಿಂಗ್ ಒಂದ ಮಾತಾಡಕತ್ತೀನಿ. ಒಂದು ಈಗ ಇದನ್ನು ಹಾಕಿದ್ವಲ್ಲ ನಾವು ತಟ್ಟೆ ಸ್ಟ್ಯಾಂಡ್, ಆ ತಟ್ಟೆ ಸ್ಟ್ಯಾಂಡನ್ನು ಎಲ್ಲ ತೆಗೆದು ನಮ್ಮನೆಯವರು ಪುಟ್ಟಿಯೊಳಗೆ ಹಾಕಿ ಸ್ಟ್ಯಾಂಡ್ ಆಲ್ರೆಡಿ ಅಂತ ತೊಳೆದು ಒರ್ಸಾಕೊಂತಾರೆ ಅವರು. ನಾನು ಮಾಡ್ತೀನಿ, ನೀನು ಓದಿಸು ಅಂತಂದು ಒಂದೊಂದು ಮಾಡ್ಕೊಳೋಣ. ಇವಾಗ ಇವಾಗ ಎಷ್ಟಾಗುತ್ತಾ ಅಷ್ಟು ಮಾಡೋದು. ಇವನ್ನೆಲ್ಲ ತಿಕ್ಕಿ ತೊಳೆದು ಒರೆಸಿರ್ತೀನಿ ನಾನು. ನಾಳೆ ಎಲ್ಲ ಧೂಳ ಹೊಡೆದು ಎಲ್ಲ ಉಜ್ಕೊಂಡು ಕ್ಲೀನ್ ಮಾಡ್ಕೊಳೋಣ ಅಂದರು. ಈಗ ನೋಡ್ರಿ, ಐತಾರನ ಅಮಾವಾಸ್ಯೆ ಐತಿ, ಶನಿವಾರ ಒಂದೇ ದಿನದಾಗ ಆಗೋದಿಲ್ಲ. ಹಾಗಾಗಿ ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ, ಶುಕ್ರವಾರ ಒಂದಿನ ರಜೆ ಹಾಕಿಬಿಡ್ರಿ, ಇಬ್ಬರು ಸೇರಿ ಎಲ್ಲ ಮಾಡ್ಕೊಂಡು ಅಂದೆ. ಹ್ಞೂ ಅಂದರು. ಬಟ್ ಅವರು ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡ್ರು, ಯಾಕಂದ್ರೆ ಲಘು ಬಂದಾರ. ಇವತ್ತಾದಷ್ಟು ಮಾಡ್ಕೊಂಬಿಡ್ತೀನಿ, ನಾಳೆ ಮತ್ತೆ ಇಬ್ಬರು ಕೂಡಿ ಮಾಡೋಣ ಅಂತಂದರು. ಆಯಿತು ಮಾಡಿರಿ ಅಂತಂದು ನಾನು ಕಸ ಮುಸ್ರಿ ಮಾಡಿದೆ. ಈಗ ಸಾಯಂಕಾಲದ್ದು ಚಹಾ ಕಾಸ್ಕೊಂಡು ಕುಡಿತೀನಿ. ಕುಡಿದು ಇಲ್ಲ ನಿಂತೋಡ್ರಿ, ಈಕಿಗೆ ಓದಿಸ್ಬೇಕು, ಎಕ್ಸಾಮ್ ಅದಾವ ನಾಳೆಯಿಂದ ಸ್ಟಾರ್ಟ್ ಈಕಿಗೆ ಎಕ್ಸಾಮು. ಅನ್ಗಿಸ್ತಾಳ್ರಿ ಫ್ರೆಂಡ್ಸ್ ನಮ್ಮ ನೋಡ್ರಿ. ತಟ್ಟೆ ಸ್ಟ್ಯಾಂಡ್ ಒರ್ಸಾಕೊಂತಾರೆ ಕುತ್ಕೊಂಡು, ತೊಳೆದ್ರೆ ಅದು ನಾನೇ ತೊಳೆದ್ಬಿಟ್ಟು ಒರ್ಸಾಕೊಂತಾರೆ. ನಾನು ಆದಷ್ಟು ಮಾಡ್ತೀನಿ, ಓದಿಸೋಣ. ಮಾತಾಡು. ಏನು ಕಲರ್ ನೋಡಿ. ಕಲರ್ ಈಕಿ ನನ್ನ ಕಲರ್ ಎಲ್ಲ ಫ್ರೆಂಡ್ಸ್, ಅವ್ರ ಅಪ್ಪನ ಕಲರ್. ಇಬ್ರು ಅವ್ರ ಅಪ್ಪನ ಕಲರ್ ನೋಡ್ರಿ. ಆಕಿನೂ ಅಷ್ಟೇ, ಆಕಿಗೆ ಕಲರ್ ಇಲ್ಲ, ನಾವೇ ಮನೆಗಿರ್ತಾಳಂತ ಆಟ ಅದಾಳ. ಈಕಿಲ್ ಬೆಂಗ್ಳೂರಾಗದ ಅಂತ ಇಷ್ಟ ಅದಾಳ. ನನ್ನ ಗದಗಿನ ಕಡೆ ಬಿಸಿಲಿಗೆ ಅಷ್ಟೇ ನೋಡ್ರಿ, ಪೌಡರ್ ಹಚ್ಕೊಳಕತ್ತ ಕಲರ್ ಅಂದ್ಬಿಟ್ಲೆ. ಯಾವ ಕಲರ್ ಆದ್ರೇನು ಒಟ್ಟು ಲಕ್ಷಣವಾಗಿದ್ರೆ ಸಾಕು. ಹೌದು. ಸರಿ, ಓದ್ಕೊಂಡು ಓದಿದ್ಯಾ, ಒಪ್ಪಿಸ್ತೀಯಾ? ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ. ಎಷ್ಟು ನಡೆದೈತಿ ಈಗ ಕೆಲಸ, ಹಂಗಾಗಿ ಶೇರ್ ಮಾಡಿದ್ರಾಯ್ತು ಅಂತ ಮಾಡಿದೆ. ಪೌಡ್ರ್ ಹಚ್ಕೊಂಡು ವಾ ಏನು ದೆವ್ವ ಪೌಡ್ರ್ ಹಚ್ಕೊಂಡ್ಬಂದೈತೆ ನೋಡ್ರಿ.
ಮೂಗಿಂತಾದೈತಿ. ಹೌದಾ ಹೌದಾ. ಓಕೆ ಫ್ರೆಂಡ್ಸ್, ಸಿಗ್ತೀವಿ ನಾವು ಮತ್ತೆ. ಹೇಳು, ಏನು ಹೇಳ್ಬೇಕು ಫ್ರೆಂಡ್ಸ್? ನಾವು ಮತ್ತೆ ಸಿಗ್ತೀವಿ. ನಾನೀಗ ಓದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀ ಏನು ಹೇಳ್ತಿ ನವ್ಯ? ಫ್ರೆಂಡ್ಸ್, ನೀ ಏನು ಹೇಳ್ತಿ? ಓಕೆ ಸಿಗ್ತೀವಿ ಫ್ರೆಂಡ್ಸ್. ಟೈಮ್ ಹೋಗತ್ತೆ ಮತ್ತೆ. ಹೌದು ಫ್ರೆಂಡ್ಸ್ ಬರ್ರಿ. ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡೀನಿ ಅಂದ್ರೆ ನೋಡ್ರಿ, ರೈಸು, ಬಿಸಿ ಬಿಸಿ ರೈಸು, ನಮ್ಮ ನವ್ಯಾಗ ಊಟ ಮಾಡಿಸ್ಬೇಕು. ಇಲ್ಲಿ ನೋಡ್ರಿ, ಒಂದು 5 ಮೊಟ್ಟೆ ಇದ್ವಾ, ಕೈ ಸುಡ್ತು ನೋಡ್ರಿ. 5 ಮೊಟ್ಟೆ ಇದ್ವು. ಅದ್ರದ್ದು ನಾನು ನಮ್ಮ ಉತ್ತರ ಕರ್ನಾಟಕದ ಸಾವ್ಜಿ ಹೋಟೆಲಿನ ಇದನ್ನು ಮಾಡೀನಿ, ಶೇರ್ವಾ ಮಾಡೀನಿ. ನೋಡ್ರಿ ಎಷ್ಟು ಚಂದ ಬಂದೈತಿ. ನಾನು ಫಸ್ಟ್ ಮಾಡಿ ಟೇಸ್ಟ್ ಹೆಂಗೆ ಬಂದೈತಿ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಮನೆಯವರು ಚಿಕನ್ ಮಾಡ್ತಾರಲ್ಲ, ಅದು ಚೆನ್ನಾಗಿರುತ್ತೆ. ಬಟ್ ಈ ಥರ ಮೊಟ್ಟೆದು ಮಾಡಿರ್ತಾರೆ, ಅಷ್ಟೊಂದು ಇಷ್ಟ ಆಗ್ತಿರಲ್ಲ. ಇವತ್ತು ನಾನು ಮಾಡಿ ಹೆಂಗೆ ಬಂದೈತಿ ಅಂದ್ರೆ ಸೂಪರಾಗಿ ಬಂದೈತಿ, ಘಮ ಘಮ ಅಂತೈತಿ. ನೋಡ್ರಿ, ಅದು ಕಲರ್ ಹೆಂಗೈತಿ, ಸ್ಟ್ರಕ್ಚರ್ ಹೆಂಗೈತಿ, ಸೂಪರ್ ಆಗೈತಿ ಫ್ರೆಂಡ್ಸ್. ಸೂಪರ್. ಸ್ವಲ್ಪನೂ ಹಸಿ ವಾಸನೆ ಇಲ್ಲ, ಏನಿಲ್ಲ. ಚೆನ್ನಾಗಿ ಎಣ್ಣೆಯೊಳಗೆ ಮಸಾಲೆ ಎಲ್ಲ ಫ್ರೈ ಮಾಡಿದ್ನಲ್ಲ, ಹಾಗಾಗಿ ಹಸಿ ವಾಸನೆ ಹೋಗಿ ಘಮ ಘಮ ಅನ್ನೋ ಫ್ಲೇವರ್ ಬಂದೈತಿ. ನಾವೇ ಊಟ ಮಾಡಿಸ್ತೀವಿ ನೋಡ್ರಿ. ಒಟ್ಟು ಸೌಂಡ್ ಚಿರಾಗತ್ತ, ಊಟ ಮಾಡಿಸ್ತೀವಿ ಬರ್ರಿ. ಚಲೋ ಆಗೈತ್ಯಾ? ನಾವೇ ಚಲೋ ಆಗೈತ್ಯಾ? ಚಲೋ ಆಗೈತ್ಯಾ? ಏನು ಏನು ಅದು ಹೇಳವ್ಯಾ? ಇದು ಕೊಡು, ನೈಟಿ ಬಾಯ್ ಒರ್ಸಕ್ಕೆ. ಹಂಗೆ ಕಸ್ಕೋಬೇಡಮ್ಮ, ವಿಡಿಯೋ ಶೇಕ್ ಆಗ್ತಿಲಿ. ನೀ ಆನ್ ಇಟ್ಕೊಂಡು ಹೋಗಿಯೇನ? ಫ್ರೆಂಡ್ಸ್ ನೋಡ್ರಿ, ಇವಾಗ ಇಷ್ಟೆಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಒಂದು ಚಾಪಿ ಹಾಕಿ ಇಟ್ಟೈತಿ. ತಟ್ಟೆ ಸ್ಟ್ಯಾಂಡ್ ಮ್ಯಾಗ ಏನೇನಿದ್ವು ಅವೆಲ್ಲ ತಿಕ್ಕಿ ತೊಳೆದು ಒರೆಸಿಟ್ಟಿವಿ. ಈಗ ರಾತ್ರಿ ಆಗೈತಿ ಆಲ್ರೆಡಿ. ನವ್ಯಾಗ ಊಟ ಮಾಡ್ಸೋದು ತೋರಿಸಿದ್ನಲ್ಲ, ಆಕೆ ಊಟ ಮಾಡಿದ್ಲು. ಆಮೇಲೆ ನಾನು ಕೂಡ ಊಟ ಮಾಡಿದೆ. ನಮಿತಾನು ಊಟ ಮಾಡಿದ್ಲು. ಊಟ ಮಾಡಿಬಿಟ್ಟು ಅದೇನೋ ಚೆಕ್ ಮಾಡ್ಕೊತಾ ಇದ್ಲಕ್ಕಿ ಬುಕ್ದೊಳಗೆ. ನಮ್ಮ ಮನೆಯವ್ರು ನೋಡ್ರಿ, ಬಾಕ್ಸ್ನೇನು ಅವೆಲ್ಲ ತೆಗೆದು ಇಲ್ಲಿಟ್ಟೈತಿ. ಒಂದಿಷ್ಟು ಬಾಕ್ಸು ಇಲ್ಲಿಟ್ಟಿವಿ. ಒಟ್ಟು ಅಲ್ಲೋಸ್ ಇಲ್ಲೋಸ್ ಅದಾವು. ಬಾಕ್ಸನ್ನು ಕೂಡ ಎಲ್ಲ ತೆಗೆದಿಟ್ಟಿದ್ದೀವಿ. ಈಗ ಒಂದಿಷ್ಟು ಆದಷ್ಟು ಮಾಡಿದ್ರಾಯ್ತು ಅಂಥೇಳಿ ಮಾಡ್ಕೊಂಡ್ವಿ. ಅದಾದಮೇಲೆ ನಮ್ಮ ಮನೆಯವರು ಕೂಡ ಊಟ ಮಾಡಾಕುಂತಾರೆ. ಈಗ ನಾವು ಕೂಡ ಊಟ ಮಾಡಿದ್ವಿ ಎಲ್ಲರೂ. ಅವರು ಲಾಸ್ಟಿಗೆ ಊಟ ಮಾಡಾಕುಂತಾರೆ. ಅವರು ಊಟ ಮಾಡಿ ಮಲ್ಕೊತಾರೆ. ಈಗ ನಾನು ಕೂಡ ನವ್ಯಾಗ ಊಟ ಮಾಡಿಸಿನಲ್ಲ, ಆಕೆಗೆ ನಿದ್ದೆ ಬಂದೈತಿ, ಮನ್ಗಿಸ್ಬೇಕು. ಹಾಗೆ ಹಾಸಿಗೆನೂ ಕೂಡ ನಾನು ರೆಡಿ ಮಾಡಿಟ್ಟೀನಿ, ನವ್ಯಾಗ ಮನ್ಗಿಸ್ಬೇಕಂತ ಹೇಳ್ಬಿಟ್ಟು. ನೋಡ್ರಿ, ಈಗ ಕರ್ಕೊಂಡು ಹೊಂಟೀನಿ ನಾನು ಆಕೆಗೆ ಮನ್ಗಿಸಕ್ಕಂತಂದು. ಪಾಪ ನಿದ್ದೆ ಜೋರಿತ್ತು ಆಕೆಗೆ, ಟೈಮೂ ಭಾಳ ಆಗಿತ್ತು. ಬೇಗನೆ ನಿದ್ದೆ ಬಂದುಬಿಡುತ್ತೆ ಆಕೆಗೆ. ಊಟ ಮಾಡಿದ್ಲು ಅಂದರೆ ಟ್ಯಾಬ್ಲೆಟ್ ಕೊಡ್ತೀನಲ್ಲ, ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ರಾತ್ರಿ ಮಲ್ಕೊಂಡ್ಲು ಅಂದರೆ ಬೆಳಿಗ್ಗೆನೇ ಎದ್ದೇಳೋದು ಇವಾಗ. ಅವಾಗೆಲ್ಲ ಮಧ್ಯರಾತ್ರಿಯಲ್ಲಿ ಎದ್ದೇಳ್ತಿದ್ಲು. ಬಟ್ ಇವಾಗ ಒಟ್ಟು ಹೇಳೋದಿಲ್ಲ. ನನಗೂ ಕಣ್ತುಂಬ ನಿದ್ದೆ ಆಗುತ್ತೆ, ಆಕೆಗೂ ಕೂಡ ಕಣ್ತುಂಬ ನಿದ್ದೆ ಆಗುತ್ತೆ ಫ್ರೆಂಡ್ಸ್. ನೋಡಿರಿ, ಬೆಡ್ ಪ್ರೊಟೆಕ್ಟ್ರ್ ಹಾಕೀನಿ. ಡೈಪರ್ ಹಾಕ್ಲಾರ್ದಾಗ ಬೆಡ್ ಪ್ರೊಟೆಕ್ಟ್ರ್ ಹಾಕಿಬಿಡ್ತೀನಿ ನಾನು. ಫ್ರೆಂಡ್ಸ್ ನೋಡಿರಿ, ಇದು ಬೆಳಗಿನ ಲಾಗ್. ರಾತ್ರಿ ಮಲ್ಕೊಂಡಿವಿ ಮತ್ತು ಬೆಳಿಗ್ಗೆ ಬೇಗನೆ ಎದ್ವಿ. ಶುಕ್ರವಾರ ಇತ್ತು, ಬಟ್ ನಾನು ಅವತ್ತು ಪೂಜೆ ಮಾಡಲಿಲ್ಲ. ಪ್ರತಿ ಶುಕ್ರವಾರನೂ ಪೂಜೆ ಮಾಡ್ತಿದ್ನಲ್ಲ, ಈ ಶುಕ್ರವಾರ ಪೂಜೆ ಮಾಡಲಿಲ್ಲ. ಯಾಕಂದ್ರೆ ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಳೋದು ಮುಖ್ಯ. ಯಾಕಂದ್ರೆ ದಸರಾ ಹಬ್ಬಕ್ಕೆ ನಾವು ವರ್ಷ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು 9 ದಿವಸನೂ ಕೂಡ ಪೂಜೆ ಮಾಡ್ತೀವಿ. ಎಲ್ಲ ನಮಗೆ ಒಂಥರ ದಸರಾ ಹಬ್ಬ ಅಂದ್ರೆ
ಒಂಥರ ಏನೋ ಒಂದು ದೊಡ್ಡ ಹಬ್ಬ ನಮ್ಗೆ ಖುಷಿ. ಚಿಕ್ಕವರಿದ್ದಾಗ ನಾವೆಲ್ಲ ನಮ್ಮ ಅಜ್ಜಿ ಜೊತೆಗೆ ನಮ್ಮ ಅಜ್ಜಿ ತವ್ರ ಮನೆಗೆ ಹೋಗ್ಬಿಡ್ತಿದ್ವಿ. ಒಂದು 10ರಿಂದ 15 ದಿವಸ ಅಲ್ಲೇ ಇರ್ತಿದ್ವಿ. ಅಲ್ಲಂತೂ ಸಖತ್ ಮಜಾ ಮಾಡ್ತಿದ್ವಿ ಫ್ರೆಂಡ್ಸು. ನಮ್ಮ ನಮಿತನ ವಯಸ್ಸಲ್ಲಿ ನಮ್ಮ ಅಜ್ಜಿ ಇರೋವರೆಗೂ ಹೋಗಿದ್ವಿ. ಆಮೇಲೆ ಮದುವೆ ಆದಮೇಲಂತೂ ಹೋಗಿಲ್ಲ, 1 ಸಲನೇ 2 ಸಲ ಹೋಗೈತೆ ಅಷ್ಟೇ. ಬಟ್ ಮುಂಚೆ ಅಂತೂ ವರ್ಷ ಹೋಗ್ತಿದ್ವಿ. ಅವಾಗೆಲ್ಲ ಒಂದೊಂದು ತಿಂಗಳು ರಜೆ ಕೊಡ್ತಿದ್ರು ದಸರಾಕ್ಕೆ. ಒಂದು 15 ದಿವಸ ಅಲ್ಲಿ ಇದ್ದು ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಿದ್ವಿ. ನೋಡ್ರಿ ಹಿಂಗೈತಿ ಬೆಳಿಗ್ಗೆ ಬಿಸಿಲು. ನೋಡ್ರಿ ನಮಿತಾ ಹೋದ್ಲ ಸ್ಕೂಲಿಗೆ. ಆಕೆ ಹೋದ್ಮೇಲೆ ಮತ್ತು ನಾವು ಕೂಡ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡ್ವಿ. ಕೆಲಸ ಆದಮೇಲೆ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿಬಿಟ್ಟು ಈಗ ಒಂದು ಆಲ್ರೆಡಿ ಎಲ್ಲ ಫಿನಿಶ್ ಆಗಕ್ಕೆ ಬಂದೈತಿ. ಪಾತ್ರೆಗಳು ಅಡುಗೆ ಮನೆಯಿಂದ ಜಾಸ್ತಿ ಕೆಲಸ ಕೈ ಹಿಡಿತೈತಿ. ರೂಮ್ ಏನು ಅಷ್ಟೊಂದು ಗಲೀಜಾಗಿರಲ್ಲ, ಏನಿಲ್ಲ. ಧೂಳ ಹೊಡೆದ್ಬಿಟ್ಟು ಎಲ್ಲ ಹೊಂದಿಸ್ಕೊಂಬಿಟ್ರೆ ಆಗೋತು. ಬಟ್ ಅಡುಗೆ ಮನೆಯಂದು ಪಾತ್ರೆ ತಿಕ್ಕಬೇಕು, ಆಮೇಲೆ ತೊಳಿಬೇಕು, ಅದನ್ನು ಒರೆಸಿ ಇಟ್ಕೋಬೇಕು, ಮತ್ತು ಅದನ್ನು ಟೈಲ್ಸ್ ಎಲ್ಲ ಉಜ್ಜಬೇಕು. ಉಜ್ಜಿ ಇವನ್ನೆಲ್ಲ ಮತ್ತು ಹೊಳ್ಳಿ ಜೋಡಿಸ್ಕೋಬೇಕು. ಭಾಳ ಕೆಲಸ ಆಗುತ್ತೆ. ಅಡುಗೆ ಮನೆನ ಒಂದು ದಿವಸ ಬೇಕಾಗುತ್ತೆ. ಬಟ್ ನಾವು ಬೆಳಿಗ್ಗೆನ ಮಾಡಾಕತ್ತೀವಿ ಅಂತಂದು ಹೇಳಿಬಿಟ್ಟು ಸಾಯಂಕಾಲ ಅಂದರೆ ಮಧ್ಯಾಹ್ನ ಮುಗೀತು ಅಡುಗೆ ಮನೆ ಕ್ಲೀನಿಂಗ್. ಅಡುಗೆ ಮನೆ ಮತ್ತು ರೂಮು ಎಲ್ಲ ಒಂದೇ ದಿವ್ಸದಾಗ ಮುಗಿಸಿದ್ವಿ. ಮತ್ತು ನಾವು ಮರುದಿನ ಏನೇನು ಮಾಡಿದ್ವಿ ಅಂತ ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸು. ಕೈಯಾಗಿ ಹಿಡ್ದು ನೋಡ್ರಿ ಬಾಸ್ಕೆಟು. ಆ ಥರದ್ದು ಬಾಸ್ಕೆಟು ನಾನು ಬಟ್ಟೆ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೆ. ಬಟ್ ಅದ್ರಾಗ ಏನೈತಿ, ಒಂದು ಚಿಕ್ಕದು, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು, ಈ ರೀತಿ ಸ್ಟೆಪ್ ವೈಸ್ ಬಂದಿದ್ವು ಅವು. ಒಂದೇ ಅಳತೆವಾಗಿದ್ರೆ ಬಟ್ಟೆನ ಹೊಂದಿಸ್ಕೊಂಡು ಇಟ್ಕೋಬೋದಿತ್ತು. ಬಟ್ ನಾನು ಇವಾಗ ಏನು ಮಾಡ್ತೀನಂದರೆ, ಇವಾಗ ನಮಗೆ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಮಾತ್ರ ಬಟ್ಟೆನ ಇಟ್ಕೊತೀನಿ. ಬೇಡವಾಗಿರೋ ಬಟ್ಟೆನ ತೆಗೆದುಬಿಡ್ತೀನಿ. ಜಾಸ್ತಿ ಬಟ್ಟೆಗಳನ್ನು ನಾನು ಕಬೋರ್ಡಲ್ಲಿ ಇಟ್ಕೊಳಕ್ಕೆ ಹೋಗಂಗಿಲ್ಲ. ಒಂದು 3 ಜೊತೆ ಮನ್ಯಾಗ ಹಾಕ್ಕೊಳಕ್ಕೆ, ಒಂದು 3-4 ಜೊತೆ ಹೊರಗಡೆ ಹಾಕ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡೀನಿ. ಹಳೆವು ಯಾವೂ ಇಟ್ಕೊಳಕ್ಕೆ ಹೋಗಲ್ಲ. ಈಗ ತೆಗೆದುಬಿಡ್ತೀನಿ ನಾನು. ಯಾಕಂದ್ರೆ ಅವ್ನು ಇಟ್ಕೊಂಡು ಸುಮ್ಮನೆ ಏನು ಯೂಸ್ ಇಲ್ಲ. ನಮಗೆ ಅದು ಟೈಟ್ ಆಗುತ್ತೆ. ಅಂದರೆ ಅವ್ನು ಹಾಕ್ಕೊಳಕ್ಕೂ ಮನಸ್ಸಾಗಲ್ಲ. ಬಟ್ಟೆ ಟೈಟ್ ಆದ್ರೆ ಅವ್ನು ತೆಗೆದುಬಿಟ್ಟು ಯಾರಿಗಾದರೂ ಯೂಸ್ ಆದ್ರೆ ಅಂಥವ್ರಿಗೆ ಕೊಟ್ಬಿಡ್ತೀನಿ. ಹಾಗಾಗಿ ನನಗೆ ಕಬೋರ್ಡಲ್ಲಿ ಜಾಸ್ತಿ ಬಟ್ಟೆ ಅದಾವು ಅನ್ನೋದೊಂದು ಫೀಲ್ ಬರಲ್ಲ. ಆರ್ಗನೈಸ್ ಮಾಡ್ಕೋಬೇಕು ಬಟ್ಟೆಗಳನ್ನು ಕಬೋರ್ಡಲ್ಲಿ ಅಂತ ಅನಿಸೋಂಗಿಲ್ಲ. ಹಾಗಾಗಿ ಆ ಬಾಕ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು ಅಡುಗೆ ಮನೆಗೆ ಯೂಸ್ ಮಾಡ್ಕೊಂಡೀನಿ, 2 ಒಂದು ಮೇಕಪ್ ಸೆಟ್ಟಿಗೆ ಯೂಸ್ ಮಾಡ್ಕೊಂಡೀನಿ. ಇನ್ನೊಂದರಲ್ಲಿ ನನ್ನ ಕುರ್ತಿಗಳನ್ನು ಎಲ್ಲ ಹೊಸವು ಹಳೆವು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಅಂದರೆ ಒಂದು ಸೈಡ್ ಹೊಸದು, ಒಂದು ಸೈಡ್ ಹಳೇದು ಇಟ್ಕೊಂಡೀನಿ. ಬಟ್ ಎಲ್ಲವೂ ಒಂಥರ ಹೆಂಗಾಗ್ಯಾವ ಅಂದರೆ, ಎಲ್ಲ ಉಟ್ಕೊಂಡು ಹಳೆವಾದಂಗೆ ಆಗ್ಯಾವ. ಮನ್ಯಾಗ ಜಾಸ್ತಿ ಈಗ ಡ್ರೆಸ್ ಹಾಕ್ಕೊತೀನಲ್ಲ, ಹಾಗಾಗಿ ಹೊರಗಡೆ ಅಂತೂ ಜಾಸ್ತಿ ಹೋಗಲ್ಲ ನಾನು. ಮನೆಯಲ್ಲೇ ಇರ್ತೀನಲ್ಲ, ಇವಾಗ ವಿಡಿಯೋ ಮಾಡ್ತಿರ್ತೀನಿ. ಕೆಲವೊಂದು ದಿವಸ ಡ್ರೆಸ್ಸನ್ನು ಹಾಕ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ಈಗ ಜಾಸ್ತಿ ಯಾವಾಗಾದರೂ ಒಂದು ಸಲ ನೈಟಿ ಹಾಕ್ಕೊತೀನಿ. ಯಾಕಂದರೆ ನೈಟಿ ಹಾಕ್ಕೊಂಡ್ರೆ ಮನ್ಯಾಗ ಕೆಲಸ ಮಾಡೋಕ್ಕೆ ಸ್ವಲ್ಪ ಈಸಿ ಅನಿಸುತ್ತೆ. ಡ್ರೆಸ್ ಹಾಕ್ಕೊಂಡಾಗ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಏನೋ ಒಂಥರ ಇರ್ಸು ಮುರ್ಸು ಆಗುತ್ತೆ. ಹಾಗಾಗಿ ಮನೆ ಕ್ಲೀನಿಂಗ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನೈಟಿ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಅವತ್ತು ನಾನು. ನೋಡ್ರಿ ಈಗೆಲ್ಲನೂ ಒರೆಸಿ ಇಡಾಕತ್ತೀನಿ ನಾನು. ಇದು ಜ್ಯೂಸರ್ ಭಾಳ ದಿವಸ ಆಗೈತಿ ಯೂಸೇ ಮಾಡಿಲ್ಲ. ಯಾಕಂದ್ರೆ ಬೇಸಿಗೆ ಅಲ್ಲಲ್ಲ, ಬೇಸಿಗೆಗಾದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ವಿ. ಇವಾಗ ಇನ್ನೇನು ಮಳೆಗಾಲ ಮುಗಿತಾ ಬರುತ್ತೆ. ಇನ್ನು ಮಳೆಗಾಲ ಮುಗಿತಂದ್ರೆ ಮತ್ತು ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಇನ್ನು ಚಳಿಗಂತೂ ಮನುಷ್ಯ ತಡ್ಕೊಳೋದೇ ಇಲ್ಲ, ಅಷ್ಟು ಚಳಿ ಇರುತ್ತೆ ಬೆಂಗಳೂರೊಳಗೆ. ನೋಡಬೇಕು ಈ ವರ್ಷ ಹೆಂಗಿರುತ್ತೋ ಚಳಿ ಅಂತಂದು. ನೋಡ್ರಿ ಈಗ ಪುಟ್ಟ್ಯಾಗ ಅದಾವಲ್ಲ ಅವನ್ನೆಲ್ಲ ಒರೆಸಿಡ್ಬೇಕು ಈಗ ನಾನು.